ಹಲೋ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಡಿರೇಟರ್. ಬಾಯ್ಲರ್ ಅಲ್ಲಿ ಡಿರೇಟರ್ ಇರುತ್ತೆ, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಇವತ್ತು ಮಾತಾಡೋಣ. ಡಿರೇಟರ್ ಅಂದ್ರೆ ಬಾಯ್ಲರ್ ನಲ್ಲಿ ಫೀಡ್ ವಾಟರ್ ಯೂಸ್ ಮಾಡ್ತೀವಲ್ಲ, ಅದರದ ಡಿಸಾಲ್ವ್ ಗ್ಯಾಸಸ್ ರಿಮೂವ್ ಮಾಡಲಿಕ್ಕೆ ನಾವು ಇದು ಯಾವುದು ಡಿರೇಟರ್ ಅನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಒನ್ ಮೆಕ್ಯಾನಿಕಲ್ ಟೈಪ್ ಆಫ್ ಡಿರೇಟರ್. ಡಿರೇಟರ್ ಅಲ್ಲಿ ಮೆಕ್ಯಾನಿಕಲ್ ಟೈಪ್ ಇರುತ್ತೆ ಮತ್ತು ಕೆಮಿಕಲ್ ಡಿರೇಷನ್ ಇರುತ್ತೆ. ಕೆಮಿಕಲ್ ಡಿರೇಟರ್ ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಮಾತಾಡೋಣ. ಇವತ್ತು ನಾವು ಡಿಸ್ಕಸ್ ಮಾಡೋದು ಮೆಕ್ಯಾನಿಕಲ್ ಡಿರೇಟರ್ ಬಗ್ಗೆ. ಸೊ ದಿಸ್ ಈಸ್ ದ ಮೆಕ್ಯಾನಿಕಲ್ ಡಿರೇಟರ್. ಎರಡು ಪಾರ್ಟ್ ಅಲ್ಲಿ ಇರುತ್ತೆ. ಇದೊಂದು ವರ್ಟಿಕಲ್ ಪಾರ್ಟ್, ದಿಸ್ ಈಸ್ ದ ಡಿರೇಷನ್ ಪಾರ್ಟ್, ವರ್ಟಿಕಲಿ ಇನ್ಸ್ಟಾಲ್ ಆಗುತ್ತೆ. And the horizontal part is a storage part. ಯಾವುದು ಡಿರೇಟರ್ ಆದದನ್ನ ವಾಟರ್ ನ ಸ್ಟೋರೇಜ್ ಮಾಡುತ್ತೆ. ಸೊ ಇನಿಷಿಯಲಿ ನಾವು ಇದಕ್ಕೆ ವಾಟರ್ ತಗೋಬೇಕು. ಡಿರೇಟರ್ ನಲ್ಲಿ ವಾಟರ್ ತಗೋತೀವಿ. ವಾಟರ್ ಎಲ್ಲಿಂದ ತಗೋತೀವಿ? ಡಿಮಿನರ್ ಪ್ಲಾಂಟ್ ಮತ್ತು ನಮ್ದು ಕಂಡೆನ್ಸೇಟ್. ಏನು ಟರ್ಬೈನ್ ಎಕ್ಸಿಸ್ಟ್ ಆದ ತಕ್ಷಣ ನಿಮ್ದು ಏನು ಕಂಡೆನ್ಸೇಟ್ ನಲ್ಲಿ ವಾಟರ್ ಕಂಡೆನ್ಸ್ ಆಗುತ್ತಲ್ಲ, ಆ ವಾಟರ್ ಡಿಎಂಪ್ಲಾಂಟ್ ವಾಟರ್ ನ ನಾವು ಇದಕ್ಕೆ ಫೀಡ್ ಮಾಡ್ತೀವಿ. ಸೊ ಇದರೊಂದು ವಾಟರ್ ಹೆಡ್ ಇರುತ್ತೆ, ಫೀಡ್ ವಾಟರ್ ಹೆಡ್ ಇರುತ್ತೆ. ಫೀಡ್ ವಾಟರ್ ಹೆಡ್ಗೆ ನಾವು ಇದನ್ನ ವಾಟರ್ ಫೀಡ್ ಮಾಡ್ತೀವಿ. ಸೊ ಫೀಡ್ ವಾಟರ್ ಹೆಡ್ ಬಾಟಮ್ ಅಲ್ಲಿ ಸ್ಪ್ರೇ ನೋಸಲ್ಸ್ ಇರ್ತಾವೆ. ಈ ಟೈಪ್ ನಂಬರ್ ಆಫ್ ನೋಸಲ್ಸ್ ಇರ್ತಾವೆ, ಸ್ಪ್ರೇ ನೋಸಲ್ಸ್ ಇರ್ತಾವೆ. ಸೊ ಇದು ಡಿರೇಟರ್ ವರ್ಟಿಕಲ್ ಟ್ಯಾಂಕ್ ಅಲ್ಲಿ at the top of the ಡಿರೇಟರ್ ಇಂದ ವಾಟರ್ ನ ಸ್ಪ್ರೇ ಮಾಡ್ತೀವಿ. ಸೊ ಬಾಟಮ್ ನಲ್ಲಿ ಏನಿರುತ್ತೆ, ಎಕ್ಸಾಕ್ಟ್ ಬಾಟಮ್ ಆಫ್ ದಿಸ್ ಹೆಡರ್ ಆಫ್ ವಾಟರ್ ಹೆಡರ್ ಪರ್ಫೋರೇಟೆಡ್ ಟ್ರೇ ಇರ್ತವೆ. ಪರ್ಫೋರೇಟೆಡ್ ನಂಬರ್ ಆಫ್ ಟ್ರೇಸ್ ಇರ್ತವೆ ಅಪ್ ಟು ಹಿಯರ್. ಏನಾಗುತ್ತೆ, ಪರ್ಫೋರೇಟೆಡ್ ಟ್ರೇ ಮೂಲಕ ನಿಮ್ದು ವಾಟರ್ ಪಾಸ್ ಆಗಿ ಬರುತ್ತೆ. ನೆಕ್ಸ್ಟ್ ಅಟ್ ದ ಬಾಟಮ್ ಆಫ್ ದ ಪರ್ಫೋರೇಟೆಡ್ ನಲ್ಲಿ ನಾವು ಸ್ಟೀಮ್ ಹೆಡರ್ ಇರುತ್ತೆ. ಸ್ಟೀಮ್ ಹೆಡರ್ ನ ಇದನ್ನ ಸ್ಟೀಮ್ ಕನೆಕ್ಟ್ ಮಾಡ್ತೀವಿ. ಸ್ಟೀಮ್ ಇನ್ಲೆಟ್ ಇರುತ್ತೆ, ಟರ್ಬೈನ್ ಎಕ್ಸಾಸ್ಟ್ ಇಂದ ಸ್ಟೀಮ್ ಕನೆಕ್ಟ್ ಮಾಡಿರ್ತೀವಿ ಹೆಡರ್ ನ. ಈ ಹೆಡರ್ಗೆ ನಂಬರ್ ಆಫ್ ಹೋಲ್ಸ್ ಇರ್ತವೆ ಸ್ಟೀಮ್ ಹೆಡರ್ಗೆ. ಇದರಿಂದ ಸ್ಟೀಮ್ ಎಕ್ಸಿಟ್ ಆಗಿ ಸೊ ಅಪ್ಕಮಿಂಗ್ ವಾಟರ್ ನಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ದಿಸ್ ಇಸ್ ದ ಡಿರೇಟರ್ ಪಾರ್ಟ್. ಇದರಲ್ಲಿ ಒಂದು ಸೇಫ್ಟಿ ವಾಲ್ ಇರುತ್ತೆ. ಸೇಫ್ಟಿ ವಾಲ್ ಏನು, if suppose the pressure of this dereator vertical portion tank the pressure ಹೆಚ್ಚಾದ್ರೆ at that time ಸೇಫ್ಟಿ ವಾಲ್ ಪಾಪ್ ಅಪ್ ಆಗಿ ನಿಮ್ದು ಪ್ರೆಷರ್ ಕಂಟ್ರೋಲ್ ಆಗುತ್ತೆ. ಇದು ವೆಂಟ್ ಇರುತ್ತೆ. ಯಾವ ಡಿಸಾಲ್ವ್ ಗ್ಯಾಸಸ್ ಏನು ಕಲೆಕ್ಟ್ ಆಗುತ್ತೆ at the top of the ಅದು ಡಿರೇಟರ್, ಮೆಕ್ಯಾನಿಕಲ್ ಡಿರೇಟರ್. ಥ್ರೂ ದಿಸ್ ವೆಂಟ್ ಡಿಸಾಲ್ವ್ ಗ್ಯಾಸಸ್ ಇನ್ಕ್ಲೂಡಿಂಗ್ ದ ಆಕ್ಸಿಜನ್ ಅಟ್ಮಾಸ್ಫಿಯರ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಪರ್ಪಸ್ ಆಫ್ ದಿಸ್ ರಿಮೂವಿಂಗ್ ದ ಯಾವುದು ಫೀಡ್ ವಾಟರ್ ಏನಂದ್ರೆ, ಡಿಸಾಲ್ವ್ ಗ್ಯಾಸಸ್ ಇನ್ಕ್ಲೂಡಿಂಗ್ ದ ಆಕ್ಸಿಜನ್ ಯು ಹ್ಯಾವ್ ಟು ರಿಮೂವ್ ಫ್ರಮ್ ದ ಫೀಡ್ ವಾಟರ್. ಅದರ್ವೈಸ್ ಏನಾಗುತ್ತೆ, ನಿಮ್ಮ ಬಾಯ್ಲರ್ ಅಲ್ಲಿ ಎರೋಜನ್ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ. ಡಿಸಾಲ್ವ್ ಗ್ಯಾಸ್ ಇಂದ ಪ್ಲಸ್ ಆಕ್ಸಿಜನ್ ಇಂದ ನಿಮ್ದು ಕರೋಜನ್ ಟೇಕ್ ಪ್ಲೇಸ್ ಆಗುತ್ತೆ. ಸೊ ದಟ್ ಪರ್ಪಸ್ ಯು ಹ್ಯಾವ್ ಟು ರಿಮೂವ್ ದ ಡಿಸಾಲ್ವ್ ಗ್ಯಾಸಸ್ ಅಂಡ್ ಆಕ್ಸಿಜನ್ ಫ್ರಮ್ ದ ಫೀಡ್ ವಾಟರ್. ಫೀಡ್ ವಾಟರ್ ನಲ್ಲಿ ಡಿಸಾಲ್ವ್ ಗ್ಯಾಸಸ್. ಇದರ ಡಿಎಂ ಪ್ಲಾಂಟ್ ಅಲ್ಲಿ ನೀವು ಅದರ್ ಪ್ಯಾರಾಮೀಟರ್ pH, ಕಂಡಕ್ಟಿವಿಟಿ, TDS, ಸಿಲಿಕಾನ್ ಎಲ್ಲ ಮೇಂಟೈನ್ ಮಾಡಿರ್ತೀರಿ. ಸೊ ದಟ್ ಈಸ್ ಅ ಕೆಮಿಕಲ್ ಪಾರ್ಟ್ ಡಿಸ್ಕಸ್ ಇನ್ ದ another ಸೆಷನ್ ನಲ್ಲಿ. ಬಟ್ ನಾವು ಮೆಕ್ಯಾನಿಕಲಿ ಇದೇನು ಡಿರೇಟರ್ ಇರುತ್ತೆ. ಸೊ ಇದರದ ಏನೋ ಡಿಸಾಲ್ವ್ ಗ್ಯಾಸಸ್ ಮತ್ತು ಆಕ್ಸಿಜನ್ ರಿಮೂವ್ ಮಾಡ್ತೀವಿ. ಇದನ್ನ ಸರ್ಟನ್ ಎಲಿವೇಶನ್ ನಲ್ಲಿ ನಾವು ಇದನ್ನ ಇನ್ಸ್ಟಾಲ್ ಮಾಡುತ್ತೀವಿ. ಸೊ ದಟ್ ಪ್ರಾಪರ್ ಸಪ್ಲೈ ಆಫ್ ದ ವಾಟರ್ ಟು ದ ಫೀಡ್ ಪಂಪ್. ಸೊ ಈಗ ಯಾವ ಟೈಪ್ ಇದು ಗ್ಯಾಸ್ ರಿಮೂವ್ ಆಗುತ್ತೆ ನೋಡೋದಾದ್ರೆ, ಇದ್ರು ಹೆನ್ರಿ ಸರ್ ಒಂದು ಲಾಸ್ ಮೆನ್ಷನ್ ಮಾಡಿದ್ದಾರೆ ಫಾರ್ ದ ಪರ್ಪಸ್ ಆಫ್ ರಿಮೂವಿಂಗ್ ದ ಏನು ಯಾವ ಟೈಪ್ ಇದ್ರದ್ದು ಗ್ಯಾಸ್ ರಿಮೂವ್ ಆಗುತ್ತೆ ಅಂದ್ರೆ, ಹೆನ್ರಿ ಸರ್ ಲಾಸ್ ಏನ್ ಹೇಳ್ತೆ ಅಂದ್ರೆ, ದ ಸಾಲ್ಯುಬಿಲಿಟಿ ಆಫ್ ದ ಗ್ಯಾಸ್ ಇನ್ ದ ಲಿಕ್ವಿಡ್ ಈಸ್ directly proportional to the partial pressure of that liquid gas.
ಪಾರ್ಷಿಯಲ್ ಪ್ರೆಷರ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಹೆಂಗೆ, ಈಗ ಒಂದು ಕಂಟೈನರ್ ಇದೆ, ಒಂದು ಕನ್ಸಿಡರ್ ದಿಸ್ ಇಸ್ ಒಂದು ಕಂಟೈನರ್. ಕಂಟೈನರ್ ಲಿಕ್ವಿಡ್ ಇದೆ, ನೀರಿದೆ, ಲಿಕ್ವಿಡ್ ಇದೆ, ಎನಿ ಟೈಪ್ ಆಫ್ ಲಿಕ್ವಿಡ್. ಅದ್ರ ಮೇಲೆ ಗ್ಯಾಸಸ್ ಇದೆ, ಗ್ಯಾಸಸ್. ಡೆನ್ಸಿಟಿ ಆಫ್ ದಿಸ್ ಗ್ಯಾಸ್ ಈಸ್ ಲೈಟರ್ ದನ್ ದ ಲಿಕ್ವಿಡ್, ಸೊ ಅದಕ್ಕೆ ಇದು ಮೇಲೆ ಇರುತ್ತೆ. ಅಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ದಿಸ್ ಗ್ಯಾಸ್ ಆಲ್ಸೋ is less than the partial pressure of the liquid. Then ಏನಾಗುತ್ತೆ, ಇದು ಇದರಲ್ಲಿ ಇನ್ಸರ್ಟ್ ಆಗಲ್ಲ. Whenever the partial pressure of this gas increases, that time this gas immersed into the liquid. Liquid ನಲ್ಲಿ ನಿಮ್ದು ಗ್ಯಾಸ್ ಇಮರ್ಸ್ ಆಗುತ್ತೆ. When you have to increase the partial pressure of this gas. So ಅವಾಗ ಏನಾಗುತ್ತೆ, ಇದು ಗ್ಯಾಸ್ ಇದರಲ್ಲಿ ಇನ್ಸರ್ಟ್ ಆಗುತ್ತೆ. When the partial pressure of this gas release ಮಾಡಿದ್ರೆ the gases from the liquid ಅದು ಏನಾಗುತ್ತೆ, ರಿಮೂವ್ ಆಗುತ್ತೆ. ದ ಸೇಮ್ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಮಾಡ್ತೀವಿ. ಏನಾಗುತ್ತೆ, ನಿಮ್ದು ವಾಟರ್ ಸ್ಪ್ರೇ ಆಗುತ್ತೆ ಅಂತ ಟಾಪ್ ಆಫ್ ದ ನೋಸಲ್ ಇಂದ ವಾಟರ್ ಸ್ಪ್ರೇ ಆಗುತ್ತೆ. ಇದರಿಂದ ವಾಟರ್ ಸ್ಪ್ರೇ ಆಗುತ್ತೆ. ವಾಟರ್ ಸ್ಪ್ರೇ ಆದದ್ದು ಪರ್ಪೋರೇಟ್ ಪ್ಲೇಟ್ ಅಲ್ಲಿ, ಪರ್ಪೋರೇಟ್ ಪ್ಲೇಟ್ ಹಿಟ್ ಆಗುತ್ತೆ. ಹಿಟ್ ಆಗಿ ಫೈನ್ ಪಾರ್ಟಿಕಲ್ ಆಫ್ ದ ವಾಟರ್ ಜನರೇಟ್ ಆಗುತ್ತೆ. ಸೊ ಯೂಸ್ ಆಫ್ ದಿಸ್ ಪರ್ಪೋರೇಟೆಡ್ ಪ್ಲೇಟ್ ಈಸ್ ಟು ಇನ್ಕ್ರೀಸ್ ದ ಕಾಂಟ್ಯಾಕ್ಟ್ ಸರ್ಫೇಸ್ ಏರಿಯಾ ಆಫ್ ದ ವಾಟರ್, upcoming water. When the contact surface area increases, at that time the pressure of the steam coming from this header and comes and contact the every particle of the feed water. When the feed water particle have contact with the pressurized steam, the pressure of the steam is increase higher than the pressure of the partial pressure of the water. At that time what happens, when it contact with the water steam, pressure of the steam higher, that reduces the partial pressure of the water particle, so that the dissolved gases, again Henry law says that partial pressure decreases. At that time the dissolved gases from the liquid releases, and along with the steam pressure steam, and collected at the top of the portion of this vertical deaerator, and finally through this vent that is escape to the atmosphere. ಈತಲ್ಲ ಏನಾಯ್ತು, ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಆಗಿ ಈ ಸ್ಟೀಮ್ ಪ್ರೆಷರ್ ಹೆಚ್ಚಾಗೋದ್ರಿಂದ ವಾಟರ್ ನಲ್ಲಿ ಇದ್ದಂತ ಡಿಸಾಲ್ವ್ ಗ್ಯಾಸಸ್ ರಿಮೂವ್ ಆಗಿ ಅಕಾರ್ಡಿಂಗ್ ಟು ಹೆನ್ರಿ ಸರ್ ಲಾ ರಿಮೂವ್ ಆಗುತ್ತೆ. ಸೊ ಇನ್ನೊಂದು ಪ್ಯಾರಾಮೀಟರ್ ಏನಾಗುತ್ತೆ, ಇನ್ನೊಂದು ಪ್ರಿನ್ಸಿಪಲ್ ಏನ್ ಹೇಳ್ತೆ ಇಲ್ಲಿ, ಇನ್ನೊಂದು ಪ್ರಿನ್ಸಿಪಲ್ ಯಾವುದು, inverse solubility of the water depends on the temperature. Temperature ಮೇಲೆ inverse solubility of the water depends ಆಗುತ್ತೆ. ಹಂಗಂದ್ರೆ ಏನು, whenever the increases the temperature of the feed water, at that time the dissolved gases automatically removes from the water. So ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸ್ಟೀಮ್ ಫ್ರಮ್ ದ ಇನ್ಲೆಟ್ ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಟೆಂಪರೇಚರ್, ಹೈ ಟೆಂಪರೇಚರ್ ಸ್ಟೀಮ್ ಕನೆಕ್ಟ್ ಮಾಡಿದ್ಕನ the steam coming out this header contact with the water particle and touches the water particle and rises the temperature of that water particle. Automatically when temperature rises, dissolved gases from the water removes and collected at the top of the vertical deaerator, and again through the vent it goes to the atmosphere. So ಎರಡು ಪ್ರಿನ್ಸಿಪಲ್ ಹೇಳಿಲ್ಲ, ಏನಾಗುತ್ತೆ, ಡಿರೇಟರ್ ನಲ್ಲಿ ಇದು ಟೂ ಪ್ರಿನ್ಸಿಪಲ್ ದಿಂದ ನಿಮ್ದು ಡಿಸಾಲ್ವ್ ಗ್ಯಾಸಸ್ ವಿತ್ ಅಲಾಂಗ್ ವಿತ್ ಆಕ್ಸಿಜನ್ ರಿಮೂವ್ ಆಗುತ್ತೆ. ಸೊ ಎಷ್ಟು ಪರ್ಸೆಂಟೇಜ್ ರಿಮೂವ್ ಆಗುತ್ತೆ ಅಂದ್ರೆ, ಡಿಸಾಲ್ವ್ ಗ್ಯಾಸಸ್ 90 to 95%, 90 to 95% ಆಫ್ ದ ಆಕ್ಸಿಜನ್ ಇದರಿಂದ ರಿಮೂವ್ ಆಗುತ್ತೆ. ಎಷ್ಟಾಗುತ್ತೆ, ಅದರ್ವೈಸ್ 0.007 ppm ಆಕ್ಸಿಜನ್ ಪ್ರೆಸೆಂಟ್ ಇರುತ್ತೆ ನಿಮ್ದು ಫೀಡ್ ವಾಟರ್ ಅಲ್ಲಿ. ಪರ್ ಮಿಲಿಯನ್ ನಲ್ಲಿ ಎಷ್ಟಿರುತ್ತೆ, 0.007 ಪಾರ್ಟ್ಸ್ ಪರ್ ಮಿಲಿಯನ್. ಇಷ್ಟು ಆಕ್ಸಿಜನ್, ನೆಗ್ಲಿಬಲ್ ಆಕ್ಸಿಜನ್ ಉಳಿಯುತ್ತೆ. ಬಟ್ ಮೇಜರ್ ಆಕ್ಸಿಜನ್ ಯಾವುದು, 90 to 90%, 5% ಆಕ್ಸಿಜನ್ ರಿಮೂವ್ ಆಗುತ್ತೆ.
So this is the mechanical type deaerator, and this is how the oxygen along with the dissolved gas is removed from the feed water. ಸೊ ಇದನ್ನ ಇಲ್ಲಿ ನೋಡೋದಾದ್ರೆ ಇನ್ನೊಂದು ಏನಾಗುತ್ತೆ, ಇದು ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ ಡಿರೇಟೆಡ್ ಟು ತಮ್ಮದು ವಾಟರ್ ಟ್ಯಾಂಕಿಗೆ. ಇದನ್ನೇ ಅಂತಾರೆ ಪ್ರೆಷರ್ ಬ್ಯಾಲೆನ್ಸಿಂಗ್ ಲೈನ್ ಅಂತಾರೆ. ವೆನ್ ಎವರ್ ದ ಪ್ರೆಷರ್ ಯಾವಾಗ ಈ ಟ್ಯಾಂಕ್ ಇನ್ಕ್ರೀಸ್ ಆಗುತ್ತಲ್ಲ ಆ ಟೈಮ್ಗೆ ಪ್ರೆಷರ್ ಆಫ್ ದ ಬಾಟಮ್ ಕಲೆಕ್ಟಿಂಗ್ ಟ್ಯಾಂಕ್ ಅಂಡ್ ದ ವರ್ಟಿಕಲ್ ಟ್ಯಾಂಕ್ ಕಾಮನ್ ಮಾಡೋಕ್ಕೋಸ್ಕರ ಇದು ಪ್ರೆಷರ್ ಬ್ಯಾಲೆನ್ಸಿಂಗ್ ಲೈನ್ ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದೇನಾಗುತ್ತೆ, ಇದೊಂದು ಪೋರ್ಷನ್ ಇದಲ್ಲ, ಇದೇನು ಡೌನ್ ಕಮರ್ ಅಂತ ಡೌನ್ ಕಮರ್ ಏನಾಗುತ್ತೆ, ಸೊ ವಾಟರ್ ಕಮಿಂಗ್ ಔಟ್ ದಿಸ್ ಮೆಕ್ಯಾನಿಕಲ್ ಡಿರೇಟರ್ ಅಂಡ್ ಕಲೆಕ್ಟೆಡ್ ಅಟ್ ದ ಬಾಟಮ್ ರಿಸೀವಿಂಗ್ ಟ್ಯಾಂಕ್ ಥ್ರೂ ಡೌನ್ ಕಮರ್ಸ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ ಇದರಲ್ಲಿ. ಈಗ ಸೈಡ್ ಇದೇನು ನಮ್ದು ರಿಸೀವಿಂಗ್ ಟ್ಯಾಂಕ್ ಇದೆಯಲ್ಲ, ರಿಸೀವಿಂಗ್ ಟ್ಯಾಂಕ್ ಅಲ್ಲಿ ನಾವು ವಾಟರ್ ಲೆವೆಲ್ ಮೇಂಟೈನ್ ಮಾಡಬೇಕು. ವಾಟರ್ ಲೆವೆಲ್ ಮೇಂಟೈನ್ ಮಾಡೋಸ್ಕರ ಏನ್ ಮಾಡ್ತಾರೆ, ಸೈಡ್ ಅಲ್ಲಿ ಗೇಜ್ ಗ್ಲಾಸ್ ಇರುತ್ತೆ, ಗೇಜ್ ಗ್ಲಾಸ್ ಕೊಟ್ಟಿರ್ತಾರೆ. ಸೈಡ್ ಅಲ್ಲಿ ವಾಲ್ಸ್ ಇದೆ, 2 ವಾಲ್ಸ್. ಇದರದ ವಾಟರ್ 50% ಸೆಂಟರ್ ನಲ್ಲಿ ಮೇಂಟೈನ್ ಆದ್ರೆ ಇದು 50% ಇರುತ್ತೆ. ಅಬೌವ್ ದ 50% ಆದ್ರೆ 60-70% ಇರುತ್ತೆ. DCS ನಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ಥ್ರೂ ದ ಇನ್ಸ್ಟ್ರುಮೆಂಟೇಶನ್ ಆಟೋಮೇಶನ್ ದಿಂದ, ಸೆನ್ಸರ್ ದಿಂದ ನಮಗೆ 50% ಇದ್ದದನ್ನ ನಾವು DCS ಮೂಲಕ ಅಬ್ಸರ್ವ್ ಮಾಡಬಹುದು. ಇಲ್ಲ ಮೇಲೆ ಅದು ಗೇಜ್ ಗ್ಲಾಸ್ ನಲ್ಲಿ ನಾವು ಮಾರ್ಕ್ ಮಾಡಿ ಇದನ್ನ ಅಬ್ಸರ್ವೇಷನ್ ಮಾಡಬಹುದು. ಇದನ್ನ ಯಾಕೆ 50% ಮಾಡ್ಬೇಕಂದ್ರೆ, ಅಂಡ್ ಟ್ಯಾಂಕ್ ಇಲ್ಲಿ ಫುಲ್ಲಿ ತುಂಬಿದ್ಕೂನ ಇದು ಮೆಕ್ಯಾನಿಕಲ್ ವರ್ಟಿಕಲ್ ಇದು ಪೋರ್ಷನ್ ಅಲ್ಲಿ ಬಂದ್ರೆ ಆಕ್ಸಿಜನ್ ರಿಮೂವ್ ಆಗುದು ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ಮೇಂಟೈನ್ ದ ರಿಸೀವಿಂಗ್ ಟ್ಯಾಂಕ್ 50% ಏನು ವಾಟರ್ ಲೆವೆಲ್ ನ ಮೇಂಟೈನ್ ಮಾಡಬೇಕು. ಅದರ್ವೈಸ್ ಇದು ವರ್ಟಿಕಲ್ ಪ್ಲೇಟ್ ಅಲ್ಲಿ ವಾಟರ್ ಫಿಲ್ಅಪ್ ಆದ್ರೆ ಡಿಸಾಲ್ವ್ ಗ್ಯಾಸಸ್ ರಿಮೂವ್ ಆಗಲು ಸಾಧ್ಯವಾಗಲ್ಲ. ಸೊ ಸೆಕೆಂಡ್ ಇದೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ಇದು ಓವರ್ಫ್ಲೋ ಲೈನ್ ಅಂತಾರೆ. ಇದನ್ನ ಅದಕ್ಕೋಸ್ಕರ ಕೊಟ್ಟಿದ್ದಾರೆ, ಯಾವಾಗ ಇದು ಫುಲ್ಲಿ ಓವರ್ಫ್ಲೋ ಆಗತ್ತಲ್ಲ, ಯಾವಾಗ ಇದು ಫುಲ್ ರಿಸೀವಿಂಗ್ ಟ್ಯಾಂಕ್ ಫುಲ್ ಆದ್ರೆ ಇಲ್ಲಿ ಒಂದು ಸ್ಮಾಲ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ಈ ಗ್ಯಾಪ್ ಮೂಲಕ ಓವರ್ಫ್ಲೋ ಲೈನ್ ನಲ್ಲಿ ವಾಟರ್ ಕಲೆಕ್ಟ್ ಆಗಿ ಥ್ರೂ ದಿಸ್ ಮೋಟರೈಸ್ ವಾಲ್ ಇರುತ್ತೆ, ಆಟೋಮೇಶನ್ ವಾಲ್ ಇರುತ್ತೆ, ಅವಾಗ ಓಪನ್ ಆಗುತ್ತೆ. ದಟ್ ಎಕ್ಸೆಸ್ ವಾಟರ್ ಏನಾಗುತ್ತೆ, ಇದು ಥ್ರೂ ದಿಸ್ ಲೈನ್ ರಿಮೂವ್ ಆಗುತ್ತೆ. ಅವಾಗ ಓವರ್ಫ್ಲೋ ಲೈನ್ ಇದು ಫುಲ್ಲಿಗೆ ತುಂಬ ಹೋದ್ರೆ ಕಲೆಕ್ಟ್ ಆದ್ರೆ 100% ದಿಸ್ ಗ್ಯಾಪ್ ಅಲ್ಲಿ ಇದು ಓವರ್ಫ್ಲೋ ಆಗಿ ಮೋಟರೈಸ್ ವಾಲ್ ಓಪನ್ ಆಗಿ ಇದು ವಾಟರ್ ರಿಮೂವ್ ಆಗುತ್ತೆ. ಸೊ ಇದೊಂದು ಲೈನ್ ಇದೆ ನೋಡಿ, ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ, ಯಾವುದು ರಿಸೀವಿಂಗ್. ಇದು ಇನಿಷಿಯಲ್ ಚಾರ್ಜಿಂಗ್ ಲೈನ್ ಅಂತಾರೆ. ಒಂದು ಸ್ಟಾರ್ಟ್ಅಪ್ ಅಲ್ಲಿ ವಾಟರ್ ಕೋಲ್ಡ್ ಇರುತ್ತೆ, ಈ ಲೈನ್ ಅನ್ನ PID ಮೂಲಕ ಸ್ಟೀಮ್ ಕನೆಕ್ಷನ್ ಕೊಟ್ಟಿರ್ತೀವಿ, ಇದನ್ನ ಪ್ಯಾಕಿಂಗ್ ಲೈನ್ ಅಂತಾರೆ. ಈ ಲೈನ್ ಮೂಲಕ ಇನಿಷಿಯಲಿ ನಾವು ಇದನ್ನ ವಾಟರ್ ಚಾರ್ಜ್ ಮಾಡ್ತೀವಿ. ಈ ವಾಟರ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ತೀವಿ, ಎಷ್ಟು 100 to 90 to 100 ಡಿಗ್ರಿ ಟೆಂಪರೇಚರ್ ನ ಮೇಂಟೈನ್ ಮಾಡ್ತೀವಿ. ಅವಾಗ ಇನಿಷಿಯಲಿ ಚಾರ್ಜ್ ಮಾಡುವಾಗ ಇನಿಷಿಯಲಿ ನಾವು ಇದನ್ನ ಡಿರೇಟರ್ ಲೈನ್ ಮೇಲೆ ತಗೊಳ್ಳುವಾಗ ಈ ಲೈನ್ ಚಾರ್ಜ್ ಮಾಡಿ PID ಇಂದ ಲೈನ್ ಕನೆಕ್ಟ್ ಇರುತ್ತೆ, ಇದು ವಾಟರ್ ಇನಿಷಿಯಲಿ ಚಾರ್ಜ್ ಮಾಡಿ ನಂತರ ಅದಾದ ತಕ್ಷಣ ಯು ಸ್ಟಾರ್ಟ್ ಚಾರ್ಜಿಂಗ್ ದಿಸ್ ಲೈನ್ ಅಂಡ್ ಟೆಂಪರೇಚರ್ ಆಫ್ ವಾಟರ್ ಮೇಂಟೈನ್ ಮಾಡಬಹುದು. ದಿಸ್ ಇಸ್ ಇನಿಷಿಯಲಿ ಚಾರ್ಜಿಂಗ್ ಲೈನ್. ಇದು ಇದಾಯ್ತು. ನೆಕ್ಸ್ಟ್ ಇದೊಂದಿದೆ ನೋಡಿ, ರೀಸರ್ಕ್ಯುಲೇಷನ್ ಲೈನ್ ಅಂಡ್ ಬ್ಯಾಲೆನ್ಸಿಂಗ್ ಲೀಕ್ ಆಫ್ ಲೈನ್. ಇದು ರೀಸರ್ಕ್ಯುಲೇಷನ್ ಲೈನ್ ಇದೆ. ಬಾಯ್ಲರ್ ಅಲ್ಲಿ ಫೀಡ್ ಪಂಪ್ ಇದೆ, ಡೆಲಿವರಿಗೆ ಒಂದು ಎಕ್ಸೆಸ್ ವಾಟರ್ ಏನಿದೆ ನಮ್ದು ವಾಟರ್ ಅಲ್ಲಿ ಅದ್ರದ್ದು ಡೆಲಿವರಿಂದ ಟ್ಯಾಪಿಂಗ್ ತಂದು ನಾವು ಡಿರೇಟಿಂಗ್ ಟ್ಯಾಂಕ್ ಕೊಡ್ತೀವಿ, ಅದು ಬಾಯ್ಲರ್ ಫೀಡ್ ಪಂಪ್ ಡೆಲಿವರಿ ಲೈನ್ ದಿಂದ. ಆ ಲೈನ್ ಏನಂತೀವಿ, ರೀಸರ್ಕ್ಯುಲೇಷನ್ ಲೈನ್ ಆಗ್ತದೆ. ವಾಟರ್ ಬಾಯ್ಲರ್ಗೆ ಎಷ್ಟು ಬೇಕು ಅಷ್ಟು ಹೋಗುತ್ತೆ, ಎಕ್ಸೆಸ್ ವಾಟರ್ ಏನಿದೆ ಥ್ರೂ ರೀಸರ್ಕ್ಯುಲೇಷನ್ ಲೈನ್ ಈ ಅಗೇನ್ ಡಿರೇಟರ್ ಬಂದು ಕಲೆಕ್ಟ್ ಆಗುತ್ತೆ. ಇದು ಬ್ಯಾಲೆನ್ಸಿಂಗ್ ಲೈನ್. ಫೀಡ್ ಪಂಪ್ ಅಲ್ಲಿ ಎಂಡಿಗೆ ಬ್ಯಾಲೆನ್ಸಿಂಗ್ ಡಿಸ್ಕ್ ಇರುತ್ತೆ, ಬ್ಯಾಲೆನ್ಸಿಂಗ್ ಡಿಸ್ಕ್ ಗೆ ವಾಟರ್ ಹಿಟ್ ಆದ ತಕ್ಷಣ ಆದ ಎಕ್ಸೆಸ್ ವಾಟರ್ ಏನಾಗುತ್ತೆ ನಮ್ದು ಅಗೇನ್ ಬ್ಯಾಲೆನ್ಸಿಂಗ್ ಲೀಫ್ ಆಫ್ ಲೈನ್ ಥ್ರೂ ಕನೆಕ್ಟ್ ಆಗಿ ನಾವು ಎಲ್ಲಿ ಕೊಡ್ತೀವಿ, ಡಿರೇಟೆಡ್ ಟ್ಯಾಂಕ್ ಕೊಡ್ತೀವಿ. ಬಿಕಾಸ್ ದ ವಾಟರ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ and you have to maintain the all parameter of the water, so that water you cannot waste anywhere because you are paying money to prepare that water through DM plant. So don't waste that water. Again, for rebalancing purpose, disk line
and again it's coming back to the deaerator tank. So you had line ಆಯ್ತು. ಈಗ ಇಲ್ಲಿ ಬಾಟಮ್ ನಲ್ಲಿ ಒಂದು ಲೈನ್ ಇದೆ, ಹೆಡರ್ ಇದೆ, ಕಾಮನ್ ಹೆಡರ್ ಇದೆ. Then this pipe connected to downwards. This line connect to the boiler feed pump section line. ಇದು ಹೆಡರ್ ಇದೆ, ಹೆಡರ್ ನಲ್ಲಿ ನಂಬರ್ ಆಫ್ ಪರ್ಫೋರೇಟೆಡ್ ಹೋಲ್ಸ್ ಇದೆ. ಈ ಹೋಲ್ಸ್ ಮೂಲಕ ವಾಟರ್ ಏನಾಗುತ್ತೆ ಈ ಪೈಪ್ ನಲ್ಲಿ ಥ್ರೂ ದಿಸ್ ಲೈನ್ ಇಟ್ ಕನೆಕ್ಟ್ ಟು ದ ಬಾಯ್ಲರ್ ಫೀಡ್ ಪಂಪ್ ಆಸ್ ಎ ಸೆಕ್ಷನ್ ಲೈನ್. ಇದು ಹೈಟ್ ನಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ನೆಟ್ ಪಾಸಿಟಿವ್ ಸೆಕ್ಷನ್ ಪಂಪ್ ಸಿಗುತ್ತೆ. ಪಂಪ್ ನಲ್ಲಿ ಕ್ಯಾವಿಟೇಷನ್ ಅವಾಯ್ಡ್ ಆಗುತ್ತೆ. ಸರ್ಟನ್ ಹೈಟ್ ನಲ್ಲಿ ಇಟ್ಟು ನೀವು ಅದನ್ನ ನೆಟ್ ಪಾಸಿಟಿವ್ ಸೆಕ್ಷನ್ ಅನ್ನು ಕೊಡೋದ್ರಿಂದ ಇದು ಮಲ್ಟಿ ಸ್ಟೇಜ್ ಬಾಯ್ಲರ್ ಫೀಡ್ ಪಂಪ್ ಇರುತ್ತೆ, ಜನರೇಟಿಂಗ್ ದ ಹೈ ಪ್ರೆಷರ್ with the high head. So feed pump is the heart of the boiler. So you have to maintain the net positive section head for the feed pump, this section line. So for that you have to maintain certain elevation of this deaerator. ಇದನ್ನ deaerator ನ certain elevation ದಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಇದು ಎಷ್ಟಾಗುತ್ತೆ ಅಂದ್ರೆ ಎಲಿವೇಶನ್ ನೀವು 10 ಮೀಟರ್ ಹೈಟ್ ನಲ್ಲಿ ಇದನ್ನ ಮೇಂಟೈನ್ ಮಾಡಿದ್ರೆ that equal to 1 kg ಪ್ರೆಷರ್ ಜನರೇಟ್ ಆಗುತ್ತೆ. ಈ ಡಿರೇಟರ್ ನ 10 ಮೀಟರ್ ಹೈಟ್ ಅಲ್ಲಿ ನೀವು ಮೇಂಟೈನ್ ಮಾಡಿದ್ದೆ ಆದ್ರೆ 1 kg ಪ್ರೆಷರ್ ಡೆವಲಪ್ ಆಗುತ್ತೆ. ಸೊ ನಾವು ಡಿರೇಟರ್ ರಿಸೀವರ್ ಟ್ಯಾಂಕ್ ಅಲ್ಲಿ 2 kg ಪ್ರೆಷರ್ ಇರುತ್ತೆ. 2 kg ಪ್ರೆಷರ್ ಆಲ್ರೆಡಿ ಇದರಲ್ಲಿ ಇರುತ್ತೆ, ಯಾವುದು ಡಿರೇಟರ್ ಟ್ಯಾಂಕ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಟೋಟಲ್ ಪ್ರೆಷರ್ ಟು ದ ಬಾಯ್ಲರ್ ಫೀಡ್ ಪಂಪ್ ಈಸ್ 3 kg per centimeter square. 1 kg per centimeter square, 2 kg per centimeter square. ಏನಾಗುತ್ತೆ, 10 ಮೀಟರ್ 1 kg ಪ್ಲಸ್ ನಿಮ್ದು ಡಿರೇಟರ್ 2 kg, 3 kg per centimeter square ಏನಾಗುತ್ತೆ, ನಿಮ್ದು ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಲೈನ್ ಗೆ ಪ್ರೆಷರ್ ಸಿಗುತ್ತೆ. ಸೊ ಇದು ಸಿಗೋದ್ರಿಂದ ಕ್ಯಾವಿಟೇಷನ್ ಅವಾಯ್ಡ್ ಆಗುತ್ತೆ. ಸೊ ಪಂಪು ಮಲ್ಟಿ ಸ್ಟೇಜ್ ಪಂಪ್ ಇರೋದ್ರಿಂದ ಕಂಟಿನ್ಯೂಸ್ಲಿ ನಿಮ್ದು ರನ್ನಿಂಗ್ ಆಗುತ್ತೆ. ಅಗೇನ್ ಇದೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ಈ ಲೈನ್ ಯಾವುದು, ಇದು ಕ್ಲೀನಿಂಗ್ ಡ್ರೈನ್ ಲೈನ್ ಅಂತಾರೆ. ಯಾವಾಗ ವೆನ್ ಎವರ್ ಬಾಯ್ಲರ್ ಸ್ಟಾಪ್ ಆಗುತ್ತೆ ನಿಮ್ದು ಇದನ್ನ ಕ್ಲೀನ್ ಮಾಡೋ ಟೈಮ್ ನಲ್ಲಿ ಈ ವಾಲ್ ಓಪನ್ ಮಾಡಿ ರಿಮೈನಿಂಗ್ ವಾಟರ್ ಆಫ್ ದಿಸ್ ಸ್ಟೋರೇಜ್ ಟ್ಯಾಂಕ್ ನೀವು ರಿಮೂವ್ ಮಾಡಬಹುದು. ಸೊ ಇದಾಗಿತ್ತು ಗೆಳೆಯರೆ ಒಂದು ಮೆಕ್ಯಾನಿಕಲ್ ಟೈಪ್ ಆಫ್ ಡಿರೇಟರ್ ವರ್ಕಿಂಗ್ ಪಾರ್ಟ್ಸ್ ಮತ್ತೆ ಆಲ್ ಇಕ್ವಿಪ್ಮೆಂಟ್ ಪಾರ್ಟ್ಸ್ ಇನ್ ಡೀಟೇಲ್ ಆಗಿ ಕವರ್ ಮಾಡಿದೀವಿ. ಸೊ ಇದು ವಿಡಿಯೋ ಲೈಕ್ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚು ವಿಡಿಯೋನ ಎಂಡ್ ತಕ್ಕ ಕೊನೆಯವರೆಗೂ ನೋಡಿ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಹಾಗೂ ಪರಿಸರನ ಉಳಿಸಿ. ಧನ್ಯವಾದಗಳು.